ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೇ ಎದ್ದು ಹಲ್ಲುಜ್ಜಿ ನಾಳೆ ಈಸ್ಟರ್ ಆಗಿರೋದ್ರಿಂದ ಹೊರಗಡೆ ಹೋಗಿ ಸಾಮಾನು ತೊಗೊಂಬರೋಣ, ಏನೇನೆಲ್ಲ ಬೇಕು ಅಂತ ಯೋಚನೆ ಮಾಡ್ತಿದ್ದಾಗಲೇ ಫ್ರೆಂಡ್ಸ್ ಮನೆ ಹತ್ರ ಬಂದಿದ್ದರು. ಅವ್ರಿಗೆಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳಿ ನಾನು ಹಲ್ಲುಜ್ಜಿ ಮುಖ ತೊಳೆದು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೆ. ಅಷ್ಟರಲ್ಲೇ ತಂಗಿ ಒಂದೊಳ್ಳೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಿದ್ಲು. ಅದಕ್ಕಿಂತ ಮುಂಚೆ ನೀರು ಕುಡಿದು ಹೊಟ್ಟೆನ ತಂಪು ಮಾಡ್ಕೊಳ್ಳೋಣ ಅಂತ ಹೇಳಿ ನೀರು ಕುಡ್ದಾದ್ಮೇಲೆ ತಂಗಿ ಕೊಟ್ಟಿದ್ದು ಕಾಫಿ ಕುಡಿದು ಅವಳ ಜೊತೆನೇ ಕೂತ್ಕೊಂಡು ಏನೇನೆಲ್ಲ ಬೇಕು ಏನೇನೆಲ್ಲ ಬೇಡ, ಏನು ಮಾಡೋಣ ಈಸ್ಟರಿಗೆ ಅನ್ನೋದನ್ನು ಡಿಸ್ಕಸ್ ಮಾಡ್ತಾಯಿದ್ದೆ. ನಿನ್ನೆ ಯೂಟ್ಯೂಬಲ್ಲಿ ಹಾಕಿರೋದ್ರಿಂದ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಮಾಂಸ ನಿರೋಧಕ ದಿನ ಅಂತ. ಸೊ ನಾಳೆ ಏನಾದರೂ ಸ್ಪೆಷಲಾಗಿ ಮಾಡೋಣ ಅಂತ ಹೇಳಿ ಬೇಗ ರೆಡಿ ಆದೆ. ನಿನ್ನೆ ಗುಡ್ ಫ್ರೈಡೇದು ವೀಡಿಯೋ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಚೆಕ್ ದ ಯೂಟ್ಯೂಬ್ ಚಾನಲ್. ಗಾಡಿ ತೆಗೆದು ಅವಳನ್ನು ಕರ್ಕೊಂಡು ಒಂದು ರೈಡ್ ಹೋಗೋಣ ಅಂತ ಹೇಳಿ ಸಿದ್ಧರಾಗಿ ಇಬ್ಬರು ಹೋದ್ವಿ. ಹೋಗೋ ದಾರಿಯಲ್ಲೆಲ್ಲ ವೀಡಿಯೋ ತೆಗಿತಾ ಇದೆಯಲ್ಲ ಏನಕ್ಕೆ ಅಂತ ಕೇಳಿದ್ಲು. ಅವಳಿಗೆ ಇವತ್ತು ಅಪ್ಲೋಡ್ ಮಾಡಬೇಕು ವೀಡಿಯೋನ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿ ಫಸ್ಟ್ ಲೊಕೇಶನ್ನ ಬಂದು ಸೇರಿದ್ವಿ. ಅದೇ ಜಲಜಂತುಗಳ ಅಂಗಡಿ. ಅಲ್ಲಿ ನಮಗೆ ಬೇಕಾಗಿರುವ ಜಂತುಗಳನ್ನ ತಗೊಂಡು ನೆಕ್ಸ್ಟ್ ಹೋಗಿದ್ದ ಲೊಕೇಶನ್ನೇ ನನಗೆ ಫೇವ್ರೇಟ್ ಆಗಿರೋ ಜಾಗ ಬ್ರಾಹ್ಮಣ್ ಸೋಡಾ ಫ್ಯಾಕ್ಟ್ರಿ. ಇದು ಸುಮಂಗಲಿ ಆಪೋಸಿಟ್ ರೋಡಲ್ಲಿ ಬರುತ್ತೆ. ಕ್ಯಾಶ್ ಓನ್ಲಿ ಅಕ್ಸೆಪ್ಟಬಲ್ ಇಲ್ಲಿ. ಸೊ ನನ್ನ ತಂಗಿನೂ ನಾನು ಅಲ್ಲಿಂದ ಒಂದು ಕೋಲ್ಡ್ ಡ್ರಿಂಕ್ಸ್ ಕುಡಿದು ತಂಗಿಗೆ ಮೊಬೈಲ್ ಕವರ್ ಮತ್ತು ಟೆಂಪರ್ ಗ್ಲಾಸ್ ಬೇಕಿತ್ತು ಅಂತ ಹೇಳಿ ನಾವು ಹೋಗಿದ್ದ ಜಾಗನೇ ರಾಯಲ್ ಮಾರ್ಟ್ ಹತ್ರ ಇರೋ ಈ ನಾಸ್ಕೋ ಮೊಬೈಲ್ ಶಾಪಿಗೆ. ಒಳ್ಳೆ ಸರ್ವಿಸ್, ಲ್ಯಾಪ್ಟಾಪ್ ಮತ್ತು ಫೋನಿನ ಎಲ್ಲ ಸರ್ವಿಸು ಅವ್ರು ಮಾಡಿಕೊಡ್ತಾರಂತೆ. ಸೊ ನೀವು ಯಾವಾಗಾದರೂ ಅವಶ್ಯಕತೆ ಇದ್ದರೆ ಹೋಗಿ. ಪಕ್ಕದಲ್ಲೇ ಇದ್ದ ಶಾಪಲ್ಲಿ ಒಂದು ದೋಸೆ ಮತ್ತು ಒಂದು ಒಳ್ಳೆ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಹೋಗೋ ದಾರಿಯಲ್ಲಿ ನೋಡಿದ್ರೆ ನಮ್ಮ ಟೆರೇಷಿಯನ್ ಕಾಲೇಜ್ ಬರುತ್ತೆ. ಸೊ ಅದನ್ನು ನೋಡೋಣ ಅಂತ ಹೇಳಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಹೋಗ್ತಾ ಅದನ್ನು ವಿಸಿಟ್ ಮಾಡಿದೆ. ತುಂಬ ದಿನ ಆದಮೇಲೆ ಕಾಲೇಜ್ ಡೇಸ್ ಎಲ್ಲನೂ ನೆನಪಾಯಿತು. ತಂಗಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿಕೊಂಡು ನಾನು ಮನೆಗೆ ರಿಟರ್ನ್ ಬಂದೆ. ತಂಗಿ ಸ್ವಲ್ಪ ಕೆಲಸ ಇದೆ ಅಂತ ಹೋದಳು. ತೊಗೊಂಬಂದಿದ್ದ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ನಾಳೆಗೆ ಮಸಾಲೆ ಎಲ್ಲ ಹಾಕಿಡೋಣ ಅಂತ ಹೇಳಿ ಎಲ್ಲ ತಯಾರುಗಳನ್ನ ಮಾಡಿದೆ. ಮಸಾಲೆನೂ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಾಯಿತು. ನಾಳೆ ಏನು ಸ್ಪೆಷಲ್ ಅನ್ನೋದನ್ನು ನಾಳೆ ನಾನು ನಿಮಗೆ ತೋರಿಸ್ತೀನಿ. ರೀಸೆಂಟಾಗಿ ಒಂದು ಮಿಲ್ಕ್ ಮತ್ತು ಜಿಂಜರ್ ಜ್ಯೂಸ್ನ ಒಂದು ಡಿಶ್ ನೋಡಿದ್ದೆ, ಮಿಲ್ಕ್ ಪುಡ್ಡಿಂಗ್ ಅಂತ ಹೇಳಿ. ಅದನ್ನು ಟ್ರೈ ಮಾಡೋಣ ಅಂತ ಇಟ್ಟಿದ್ದೀನಿ. ಬಟ್ ನಾಳೆ ಅದರದ್ದು ಔಟ್ಕಮ್ ಗೊತ್ತಾಗುತ್ತೆ. ಮಾಡಿದ ಪ್ರಯೋಗದಲ್ಲಿ ಹಾಲನ್ನ ಮತ್ತೆ ಉಗಿಸಿ ಇನ್ನೊಂದು ಸಲ ಗೃಹ ಪ್ರವೇಶ ಮಾಡ್ದಂಗೆ ಆಯಿತು ಕೆಲಸ. ಅದನ್ನೆಲ್ಲ ಕ್ಲೀನ್ ಮಾಡಿ ಟಯರ್ಡ್ ಆಯಿತು ಅಂತ ಸ್ವಲ್ಪ ಹೊತ್ತು ಪುಸ್ತಕವನ್ನು ಓದಿ ತಂಗಿ ಅಷ್ಟರಲ್ಲಿ ಸ್ನ್ಯಾಕ್ಸ್ ತೊಗೊಂಬಂದ್ಲು ಅವಳ ಶಾಪಿಂದ. ಅದನ್ನೆಲ್ಲ ತಿಂದಾದ್ಮೇಲೆ ಮಳೆ ಬರುವ ಸಾಧ್ಯತೆ ಇದ್ದಿದ್ದರಿಂದ ವಾತಾವರಣವನ್ನು ಎಂಜಾಯ್ ಮಾಡಿಕೊಂಡು ನಾಳೆ ಈಸ್ಟರಿಗೆ ರೆಡಿ ಆಗೋದಕ್ಕೆ ಹೋಗ್ತಾ ಇದ್ದೀನಿ. ಸಿಗೋಣ ನಾಳೆ ವೀಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.